ಇನ್ನು ಹೊನ್ನಾವರದ ದಂಡಿನ ದುರ್ಗಾದೇವಿ ಸಭಾಭವನದಲ್ಲಿ ಕೊಂಕಣ ಕಾರ್ವಿ ಸಮಾಜದ ವತಿಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಯೋಜನೆಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೀಪ ಬೆಳಗಿಸುವುದರ ಮೂಲಕ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ವಿದ್ಯಾಭಾರತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಪ್ರಾಂಶುಪಾಲರಾದ ರೂಪಾ ರಮೇಶ್ ಖಾರ್ವಿ ಮಾತನಾಡಿ, ಇದು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವ ಸಂಸ್ಥೆಯಾಗಿದೆ. ವಿದ್ಯಾನಿಧಿ ಯೋಜನೆಯ ಮೂಲಕ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಕಾರ್ಯ ನಡೆದಿದೆ. ಕೊಂಕಣಿ ಕಾರ್ವಿ ಸಮುದಾಯ ಶೈಕ್ಷಣಿಕವಾಗಿ ಇನ್ನಷ್ಟು ಸದೃಢವಾಗಬೇಕು ಎಂದು ಹೇಳಿದರು. ಇದರಲ್ಲಿ ಏನು ಹಣ ಗಳಿಸುವಂತ ಹಣವನ್ನು ಸೇರಿಸುವಂತ ಒಂದು ಸಂಸ್ಥೆ ಅಲ್ಲ, ಹಣವನ್ನ ದಾರಿ ಇರುವಂತ ಒಂದು ಸಂಸ್ಥೆ. ಬಹಳ ವಿರಳ ಇಂಥ ಸಂಸ್ಥೆಗಳು ಕಾಣಲಿಕ್ಕೆ ಸಿಗುವುದು. ಎಲ್ಲಾ ಕಡೆ ಒಂದು ಸಂಸ್ಥೆಯನ್ನ ಮಾಡ್ತಾರೆ, ಅದರಿಂದ ನಮ್ಗೇನು ಲಾಭ ಇದೆ ಅಂತ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ಅವರ ಯಾರು ಸಹ ಲಾಭವನ್ನ ನೋಡದೆ ಸಮಾಜಕ್ಕೆ ನಾವು ಏನಾದ್ರೂ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಟ್ಟಾಗಿ ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ, ವಿದ್ಯಾನಿಧಿ. ಇದರ ಮುಖಾಂತರ ಹಲವಾರು ಜನರಿಗೆ ಅವರು ಏನು ಸ್ಕಾಲರ್ಶಿಪ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಕುಳಿತುಕೊಂಡವರಿಗೆ ಅನಿಸ್ಬಹುದು, ಏನಿದು 5,000 ಸ್ಕಾಲರ್ಶಿಪ್ ಕೊಟ್ಟು ನಾವು ಮತ್ತೆ ನಮಗೆ ಕೆಲಸ ಸಿಕ್ಕಿದ ಮೇಲೆ ಮತ್ತೆ ನಾವು ತುಕವನ್ನು ಕೊಡ್ಬೇಕಂತ. 5,000 ಒಂದು ಸಣ್ಣ ಅಮೌಂಟ್ ಅಲ್ಲ. ನಾನು ಶಾಲೆಯಲ್ಲಿ ಕಲಿತಾ ಇರುವಾಗ ನನಗೆ 75 ರೂಪಾಯಿ ಒಂದು ಸ್ಕಾಲರ್ಶಿಪ್ ಸಿಕ್ಕಿತ್ತು. ಎಷ್ಟು? 75 ರೂಪಾಯಿ. ಬಹಳ ಹಿಂದೆ, ಬಹುಶಃ 25-27 ವರ್ಷಗಳ ಹಿಂದೆ. 75 ಅಂದ್ರೆ ಈಗ ನಿಮಗೆ ಅದೇ 75 ರೂಪಾಯಿ ಅಂತ ಆಗ್ತಿರಬಹುದು. ಅದೇ ರೀತಿ ನಿಮ್ಗೆ ಈಗ ಆ ಅಮೌಂಟ್ ಆ ಸಮಯದಲ್ಲಿ ತುಂಬಾ ದೊಡ್ಡ ಮೊತ್ತ. ಅದನ್ನು ನನಗೆ ಡೈರೆಕ್ಟ್ ಕೈಯಲ್ಲಿ ಸಿಗಲಿಲ್ಲ. ಅದು ಡೈರೆಕ್ಟ್ ಕೈಯಲ್ಲಿ ಸಿಕ್ಕಿದ್ರೆ ಬಹುಶಃ ನಾನು ಒಂದು ಪಾರ್ಟಿ ಮಾಡ್ತಿದ್ದೆ. ಅದು ಅಕೌಂಟ್ ಓಪನ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಅರ್ಬನ್ ಬ್ಯಾಂಕ್ ಅಲ್ಲಿ ಹೋಗಿ ಒಂದು ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಸಿಕ್ಕಿದ್ದು 75 ರೂಪೀಸ್, 75 ರೂಪಾಯಿ. ಇನ್ನೋರ್ವ ಮುಖ್ಯ ಅತಿಥಿ ಜಾಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕಿ ಗೀತಾ ಶ್ರೀಪಾದ್ ಬಾನಾವಳಿಕರ್ ಮಾತನಾಡಿ, ನಾವು ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು. ವಿದ್ಯೆ ನೀಡಿದರೆ ಸಾಲದು, ಅವರಿಗೆ ಉತ್ತಮ ಸಂಸ್ಕಾರವನ್ನು ನೀಡಬೇಕು. ಗುರು ಹಿರಿಯರನ್ನ ಗೌರವಿಸುವುದನ್ನು ಕಲಿಸಬೇಕು. ಆಗ ಮಾತ್ರ ಸಂಸ್ಕಾರಯುತರಾಗಲು ಸಾಧ್ಯ ಎಂದು ಹೇಳಿದರು. ಅವಕಾಶಗಳನ್ನು ಯಾರೂ ತಂದುಕೊಡುವುದಿಲ್ಲ, ನಾವು ಅದನ್ನು ಹುಡುಕಿಕೊಂಡು ಹೋಗಬೇಕು. ಶೈಕ್ಷಣಿಕವಾಗಿ ಇನ್ನಷ್ಟು ಸಾಧನೆಗೈದು ಸಮಾಜಕ್ಕೆ ಕೊಡುಗೆ ನೀಡುವಂತಾಗಿ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ನಂಬಿಕೆ, ಶ್ರದ್ಧೆಯನ್ನು, ನಿಮ್ಮ ಮನಸ್ಸಿನಲ್ಲಿ ಆ ನಂಬಿಕೆಯನ್ನು, ಶ್ರದ್ಧೆಯನ್ನು ಬೆಳೆಸ್ಕೋಬೇಕು. ಆ ಛಲವನ್ನು ಇಟ್ಕೋಬೇಕು. ನಾನು ಮುಂದೆ ಜೀವನದಲ್ಲಿ ಏನನ್ನಾದ್ರೂ ಸಾಧಿಸ್ತೀನಿ ಅನ್ನುವಂಥ ಗುರಿಯನ್ನು ಇಟ್ಕೊಂಡಿರಬೇಕು. ಆ ಗುರಿಯ ದಿಶೆಯಲ್ಲಿ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡಬೇಕು. ಇನ್ನೊಂದು ಅಂದರೆ ಮಕ್ಕಳಾಗಿ ನಿಮಗೆ ಬೇಕಾಗಿರುವ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಮಕ್ಕಳು ಪರೀಕ್ಷೆಯ ರಿಸಲ್ಟ್ ಬರುವ ಮುನ್ನವೇ ಏನು ಮಾಡ್ತಾರೆ, ತಂದೆ ತಾಯಿಗಳಿಗೆ ಅಥವಾ ಸಮಾಜಕ್ಕೆ ಹೇಳಲು ಗೊತ್ತಿಲ್ಲ, ಅವರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ನಿಮ್ಮಲ್ಲಿ ಮೊದಲು ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಅನ್ನೋದು ನಿಮ್ಮಲ್ಲಿ ಬರಬೇಕು. ಅದಕ್ಕೆ ಒಂದು ಉದಾಹರಣೆ ಅಂದರೆ, ಒಂದು ಹುಡುಗಿ ವಾಲಿಬಾಲ್ ಪ್ಲೇಯರ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವಳು ಆಟಕ್ಕೆ ಹೋಗುವಾಗ, ರೈಲಿನಲ್ಲಿ ಹೋಗ್ತಾ ಇರುವಾಗ ಅವಳ ಕೊರಳಲ್ಲಿರ್ತಕ್ಕಂಥ ಆ ಬಂಗಾರದ ಚೈನನ್ನು ಇಟ್ಕೊಳ್ಳಿಕ್ಕೆ ಕೆಲವೊಬ್ಬ ದುಷ್ಕರ್ಮಿಗಳು ಬರ್ತಾರೆ. ಆ ದುಷ್ಕರ್ಮಿಗಳ ಚೈನನ್ನು ಕಸಿದುಕೊಳ್ಳುವ ಸಂದರ್ಭದಲ್ಲಿ ಆಕೆಯನ್ನು ರೈಲಿನಿಂದ ತಳ್ಳಿಬಿಡ್ತಾರೆ. ಆಗ ಅವಳು ತನ್ನ ಎಡಗಾಲನ್ನು ಕಳೆದುಕೊಳ್ತಾಳೆ. ದುರದೃಷ್ಟವಶ ಅದೇ ಟೈಮಲ್ಲಿ ಮತ್ತೊಂದು ರೈಲು ಬರುತ್ತೆ. ಆ ರೈಲು ಅವಳ ಕಾಲಿನ ಹೊರಗಿದ್ರಿಂದ ಹೀಗಾಗ್ತದೆ. ಈ ವೇಳೆ ತಾಲೂಕಿನ ಕೊಂಕಣಿ ಕಾರ್ವಿ ಸಮಾಜದ 2023-24ನೇ ಸಾಲಿನ ಶಾಲಾ ಕಾಲೇಜಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು. ಪ್ರತಿಭಾ ಪುರಸ್ಕಾರ ಪಡೆದ ವಿದ್ಯಾರ್ಥಿಗಳಾದ ಪ್ರವೀಣ್, ಸವಿತಾ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ, ಪ್ರೋತ್ಸಾಹಧನ ನೀಡುವ ಮೂಲಕ ಮುಂದಿನ ಹಂತದ ಸಾಧನೆಗೆ ನಮಗೆ ಇನ್ನಷ್ಟು ಬೆಂಬಲ ಸಿಕ್ಕಿದಂತಾಗಿದೆ, ಇದನ್ನು ಸದ್ಬಳಕೆ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು.
ಕೊಂಕಣಿ ಕಾರ್ವಿ ಸಮಾಜದ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಳೆದ 2014-15ನೇ ಸಾಲಿನಿಂದ ಆರಂಭವಾದ ಈ ವಿದ್ಯಾನಿಧಿ ಯೋಜನೆಯು ಈವರೆಗೆ 262 ವಿದ್ಯಾರ್ಥಿಗಳು ಪ್ರಯೋಜನ ಪಡೆದುಕೊಂಡಿದ್ದಾರೆ. ಪಿಯುಸಿ, ಪದವಿ, ಇಂಜಿನಿಯರಿಂಗ್ ಓದುತ್ತಿರುವ 39 ವಿದ್ಯಾರ್ಥಿಗಳು ವಿದ್ಯಾನಿಧಿ ಯೋಜನೆಯಡಿಯಲ್ಲಿ ಪ್ರಯೋಜನ ಪಡೆದುಕೊಂಡಿದ್ದಾರೆ ಎಂದು ಹೇಳಿದರು. ವೇದಿಕೆಯಲ್ಲಿ ಕೊಂಕಣಿ ಕಾರ್ವಿ ಸಮಾಜದ ಗೌರವಾಧ್ಯಕ್ಷ ಎಎನ್ ಮೇಸ್ತಾ, ಕಾರ್ಯದರ್ಶಿ ಸಂದೀಪ್ ತಾಂಡೆಲ್ ಉಪಸ್ಥಿತರಿದ್ದರು. ಅಶೋಕ್ ಕಾಸರಕೋಡ ಕಾರ್ಯಕ್ರಮ ನಿರ್ವಹಿಸಿದರು. ಕೊಂಕಣಿ ಕಾರ್ವಿ ಸಮಾಜದ ಪ್ರಮುಖರು, ವಿದ್ಯಾರ್ಥಿಗಳ ಪಾಲಕ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.